ಒಂದ್ ಕಡೆ ಕೇಂದ್ರ ಸರ್ಕಾರ ಜಾತಿ ಗಣತಿ ನಡೆಸೋದಕ್ಕೆ ಮುಂದಾಗಿದೆ. ಇದರ ನಡುವೆ ರಾಜ್ಯ ಸರ್ಕಾರ ಮತ್ತೆ ಜಾತಿ ಗಣತಿ ಮಾಡೋದಕ್ಕೆ ತೀರ್ಮಾನಿಸಿದೆ. ಸದ್ಯ ಇದೇ ವಿಚಾರ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಸಮರಕ್ಕೆ ಕಾರಣ ಆಗಿದೆ. ಈ ವಿಚಾರ ಹೇಗೊಂದು ರಾಜಕೀಯ ವಿಚಾರ ಆಗಿದೆ ಈಗ ಬನ್ನಿ ನೋಡೋಣ. ಹೊಸದಾಗಿ ರಾಜ್ಯ ಸರ್ಕಾರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ನಡೆಸಲು ನಿರ್ಧಾರ ಕೈಗೊಂಡಿದೆ. ಈ ಬಾರಿಯ ಸಮೀಕ್ಷೆ ಹೇಗಿರುತ್ತೆ ಎಂಬುದು ಸಹಜವಾಗಿ ಚರ್ಚೆಯ ವಿಷಯ. ಅತ್ತ ಕೇಂದ್ರ ಸರ್ಕಾರ ಸಹ ಜಾತಿ ಗಣತಿ ಮಾಡಲು ನಿರ್ಧಾರ ಮಾಡಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಅಧಿಸೂಚನೆ ಕೂಡ ಪ್ರಕಟವಾಗಿದೆ. ಹಾಗಿದ್ರೆ ರಾಜ್ಯದ ಜಾತಿ ಗಣತಿಗೂ ಕೇಂದ್ರದ ಜಾತಿ ಗಣತಿಗೂ ಏನೇನು ವ್ಯತ್ಯಾಸ? ಇದೇ ವಿಚಾರ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಹೊಸದೊಂದು ಮಾತಿನ ಸಮರಕ್ಕೆ ಕಾರಣವಾಗ್ತಾ ಇದೆ. ಅದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಣತಿಯ ವ್ಯತ್ಯಾಸವೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಕೇಂದ್ರ ಸರ್ಕಾರದ ಸಮೀಕ್ಷೆಯಲ್ಲಿ ಜಾತಿ ಆಧಾರಿತ ಮಾಹಿತಿ ಸಂಗ್ರಹ ಮಾಡುತ್ತೆ. ರಾಜ್ಯ ಸರ್ಕಾರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುತ್ತೆ. ಇನ್ನು ಕೇಂದ್ರದಿಂದ 1948ರ ಸೆನ್ಸಸ್ ಕಾಯ್ದೆಯಡಿ ಸಮೀಕ್ಷೆ ನಡೆಯಲಿದೆ. ರಾಜ್ಯದಲ್ಲಿ 1995ರ ಸೆಕ್ಷನ್ 9 ಮತ್ತು 11ರ ಅಡಿ ಸಮೀಕ್ಷೆ ನಡೆಯಲಿದೆ. ಕೇಂದ್ರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಏಕರೂಪದ ಅಂಕಿಅಂಶಗಳನ್ನ ಸಂಗ್ರಹ ಮಾಡಲಾಗುತ್ತೆ. ರಾಜ್ಯದಲ್ಲಿ ಮೀಸಲಾತಿ ನೀತಿಗಳನ್ನ ಪರಿಷ್ಕರಣೆ, ಜಾತಿ ಗಣತಿ ಮಾಡಲಾಗುತ್ತೆ. ಎರಡೂ ಕಡೆ ಸಮೀಕ್ಷೆಯಲ್ಲೂ ಡಿಜಿಟಲ್ ತಂತ್ರಜ್ಞಾನ ಹಾಗೂ ಮೊಬೈಲ್ ಆ್ಯಪ್, ಎಐ ತಂತ್ರಜ್ಞಾನವನ್ನ ಸಾಮಾನ್ಯವಾಗಿ ಬಳಕೆ ಮಾಡಲಾಗ್ತಿದೆ. ಕರ್ನಾಟಕದ 2015ರ ಸಾಮಾಜಿಕ, ಆರ್ಥಿಕ ಸಮೀಕ್ಷೆಯು ಕೇಂದ್ರ ಸರ್ಕಾರದ ಜಾತಿ ಗಣತಿಯ ಮೇಲೆ ಕೆಲವು ರೀತಿಯ ಪ್ರಭಾವವನ್ನ ಬೀರಿದೆ. ಇದು ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರವ್ಯಾಪಿ ಗಣತಿಯಲ್ಲಿ ಜಾತಿ ಡೇಟಾವನ್ನ ಸಂಗ್ರಹಿಸಲು ಒಂದು ಮಾದರಿಯಾಗಿ ಕಾರ್ಯನಿರ್ವಹಿಸಬಹುದು. ಆದರೆ ಕಾಂತರಾಜ್ ವರದಿ ದೋಷಗಳು ಕೇಂದ್ರಕ್ಕೆ ಒಂದು ಎಚ್ಚರಿಕೆಯಾಗಿದೆ. ಇನ್ನು ಸಮೀಕ್ಷೆ ವಿಚಾರ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ವಾಕ್ಸಮರಕ್ಕೆ ಈಗಿನಿಂದಲೇ ವೇದಿಕೆಯಾಗಿದೆ. ಈಗೆಲ್ಲ ಟೆಕ್ನಾಲಜಿ ಇರೋದ್ರಿಂದ ಬೇಗ ಮಾಡೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಸ್ಟೇಟಿಗೆ ನಾವು ಮಾಡ್ಕೊಳ್ಳೋದು, ಕೇಂದ್ರಕ್ಕೂ ರಾಜ್ಯಕ್ಕೂ ಒಂದು ಸಂಘರ್ಷ ಏನಿಲ್ಲ. ಅವರು ಮಾಡೋದು ಮಾಡ್ತಾರೆ. ನಾವು ರಾಜ್ಯದ ವತಿಯಿಂದ ನಮಗೇನು ಪ್ಯಾರಾಮೀಟರ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ಕೊಳ್ತೀವಿ. ಒಂದು ಐತಿಹಾಸಿಕ ನಿರ್ಣಯವನ್ನ ಏನೇ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಅಧಿಕಾರ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ವಿಶೇಷವಾಗಿ ಇದಕ್ಕೊಂದು ಇಲಾಖೆನೇ ಇದೆ. ಏನೊಂದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲದಿದ್ರು ರಾಜಕೀಯ. ನಾವು ಜಾತಿ ಗಣತಿಗೆ ಏನು ವಿರೋಧ ಇಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡ್ತಿದೆ. ಮೊದಲು ಬಿಜೆಪಿಯವರು ವಿರೋಧ ಅಂತ ಹೇಳ್ತಾ ಇದ್ರು. ಈಗ ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡ್ಬಿಟ್ಟಿದೆ. ಅದೇ ಜಾತಿ ಗಣತಿನೇ ಕೋರ್ಟ್ ಅಲ್ಲಿ ಎಲ್ಲಾ ಕಡೆ ನಿಲ್ಲೋದು. ಅದೇ ಸೈಂಟಿಫಿಕ್. ಅದನ್ನೇ ಚುನಾವಣಾ ಆಯೋಗನು ಕೂಡ ಮಾನ್ಯ ಮಾಡುವಂಥದ್ದು. ಇದನ್ನ ಯಾರು ಮಾನ್ಯ ಮಾಡಲ್ಲ. ಜನನೂ ಮಾನ್ಯ ಮಾಡ್ತಾ ಇಲ್ಲ, ಚುನಾವಣಾ ಆಯೋಗನೂ ಇದನ್ನ ಮಾನ್ಯ ಮಾಡಲ್ಲ. ಹೀಗೆ ರಾಜ್ಯದ ಸಮೀಕ್ಷೆ ಹಾಗೂ ಕೇಂದ್ರದ ಗಣತಿ ನಡುವೆ ಈಗ ಗುದ್ದಾಟ ಜೋರಾಗ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ನಮ್ಮ ಗಣತಿಯೇ ರಾಷ್ಟ್ರಕ್ಕೆ ಮಾಡೆಲ್ ಅಂತಿದ್ರೆ, ಬಿಜೆಪಿ ನಾಯಕರು ಕೇಂದ್ರದ ಗಣತಿಯೇ ಫೈನಲ್ ಅಂತಿದ್ದಾರೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.